ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯಃ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಶ್ರೀ ಗುರುಭ್ಯೋ ನಮಃ. ಜನಗಳಿಗೆ ನಮಗೆಲ್ಲ ತುಂಬ ಹಸಿವಾಗಿದೆ ಅಂಥೇಳಿ ಭಾರಿ ಭಾರಿ ಆಚಾರಗಳಿಗೆ ಗೊತ್ತಾಯಿತು. ಅವರೆಲ್ಲ ಏನು ಮಾಡಿದರು ಅಂತಂದರೆ, ಸರಿ ಹಸಿವಾಗಿದೆ, ಬನ್ನಿ ನಾನು ಬಡಿಸ್ತೇನೆ, ನಾನು ಅಡಿಗೆ ಮಾಡ್ತೇನೆ, ನಾನು ಬಡಿಸ್ತೇನೆ ಅಂಥೇಳಿ ಒಂದು 21 ಜನ ಬಂದರು. 21 ಜನರದ್ದು 21 ರೀತಿಯ ಅಡುಗೆ. ಆದರೆ ಊಟಕ್ಕೆ ಕೂತಿರತಕ್ಕಂಥ ನಮಗೆ ಯಾವ ಅಡಿಗೆಯೂ ಕೂಡ ಉಡುಪಿ ಅಡಿಗೆಯಂತೆ ಆಗಲಿಲ್ಲ. ನಮಗೆ ಯಾವ ಅಡಿಗೆಯೂ ಕೂಡ ರುಚಿಯಾಗಲಿಲ್ಲ. ನೀವು ಕೂಡ ಅದೇ ಚೌಕಿ ಊಟ ಬೇಕು ಅಂತ ಗಲಾಟೆ ಮಾಡ್ತೀರಿ, ಅದನ್ನೊಂದು ಸಾಧಿಸಿದರೆ ಒಂದು ಎಲೆ ಸಿಕ್ಕಿದರೆ ಮೋಕ್ಷ ಸಿಕ್ಕಿದಷ್ಟೇ ಖುಷಿ ಪಡ್ತೀರಿ. ಆದರೆ ಊಟ ಮಾಡಿ ಹೋಗುವಾಗ ಒಂಚೂರು ಹೇಳಿಕೊಂಡು ಹೋಗ್ತೀರಿ. ಏನು ಅಂತ, ಉಡುಪಿ ಅಡಿಗೆಯವರು ಪಾಯಸ ಒಂದು ಬಿಟ್ಟು ಮತ್ತೆಲ್ಲದಕ್ಕೂ ಬೆಲ್ಲ ಹಾಕ್ತಾರೆ ಅಂತ ಅದು ಒಂಚೂರು ಹೇಳಿಕೊಂಡು ಹೋಗ್ತೀರಿ. ಅಂತೂ ಉಡುಪಿ ಅಡಿಗೆ ಬೇಕು, ಉಡುಪಿ ಅಡಿಗೆ ಬೇಕು ಅಂತ ಭಾರಿ ಆಸೆ ಪಡ್ತೇವಲ್ಲ. ಆ 21 ಆಚಾರ್ಯರಿಗೂ ಕೂಡ ಉಡುಪಿ ಅಡಿಗೆ ಮಾಡಿ ಅಭ್ಯಾಸ ಇಲ್ಲ. ಏನೇನೇನೇನೋ ಕೇರಳದ ಅಡಿಗೆಯೋ ತಮಿಳ್ನಾಡಿನ ಅಡಿಗೆ ಎಲ್ಲಿ ನಮಗೆ ರುಚಿಸುತ್ತೆ ಅಡಿಗೆಗಳೆಲ್ಲ, ಏನೇನೇನೇನೋ ಅಡಿಗೆ ಮಾಡಿ ಬಡಿಸಲಿಕ್ಕೆ ಶುರು ಮಾಡಿದರು. ನಮ್ಮ ಹಸಿವೆ ಪರಿಹಾರ ಆಗಿಲ್ಲ. ಭಾರಿ ಬುದ್ಧಿವಂತರು ನಾವು. ಏನೇನೋ ಹಾಕಿದ್ದನ್ನು ಹೊಟ್ಟೆ ತುಂಬಿಸಿಕೊಂಡು ಮತ್ತೆ ಬರತಕ್ಕಂಥ ಮಂಡಿಗೆ ಹೋಳಿಗೆ ಬರುವಾಗ ತಲೆ ಕೆಡಿಸಿಕೊಳ್ಳುವುದಕ್ಕಿಂತ ಹೊಟ್ಟೆ ಖಾಲಿಯೇ ಇರಲಿ ಅಂತ ನಾವೆಲ್ಲ ಖಾಲಿ ಬಿಟ್ಟೆ. ಹೊಟ್ಟೆಯನ್ನು ವಿನಃ ಅವರು ಹಾಕಿರತಕ್ಕಂಥ ಅಡಿಗೆಯನ್ನು ಊಟ ಮಾಡಲಿಕ್ಕೆ ಹೋಗಲೇ ಇಲ್ಲ. ಆದರೆ ನಮ್ಮೆಲ್ಲರ ಈ ಕರೆ, ನಮ್ಮೆಲ್ಲರ ಮೊರೆ ಆ ಭಗವಂತನಿಗೆ ಕೇಳಿಸಿತು. ಅವ ಅಂದ, ತನ್ನ ಶಿಷ್ಯನನ್ನು ಕರೆದ, ಹೋಗಪ್ಪ ಭೂಮಿಗೆ, ಇನ್ನು ನೀನು ಒಂದು ಆಂಧ್ರವೋ ಉತ್ತರ ಭಾರತನೋ ಪಂಜಾಬೋ ಅಲ್ಲೆಲ್ಲ ಅವತರಿಸ್ಲಿಕ್ಕೆ ಹೋಗಬೇಡ. ಅಲ್ಲೆಲ್ಲ ಟೆರರಿಸ್ಟ್ಗಳಿದ್ದಾರೆ ಅವತಾರ ಮಾಡಲಿಕ್ಕೆ. ನೀನು ಅಲ್ಲಿಗೆ ಹೋಗಬೇಡ. ನಮ್ಮ ಜನಕ್ಕೆ ಬೇಕಾದ್ದು ಉಡುಪಿ ಅಡಿಗೆ, ಆದ್ದರಿಂದ ಉಡುಪಿಯಲ್ಲೇ ಅವತರಿಸಬೇಕು ಅಂತ ಭಗವಂತ ಆಜ್ಞೆ ಮಾಡಿದ್ದಕ್ಕೆ ಹೇಗೂ ಆ ಗುರುವಿಗೆ ಒಳ್ಳೆಯ ಸಂಸ್ಕಾರ ಉಂಟು. ಅಡಿಗೆ ಮಾಡಿ ಭೀಮನಾಗಿರುವಾಗ ಅಡಿಗೆ ಭಟ್ಟನಾಗಿಯೇ ಇದ್ದದ್ದಲ್ವ ಕೊನೆಯ ಹಂತದಲ್ಲಿ. ಇವನ್ ಅಜ್ಞಾತವಾಸದ ಸಮಯದಲ್ಲಿ ವಲಲನಾಗಿ ಈಗಲೂ ಕೂಡ ನಮ್ಮಲ್ಲಿ ಪ್ರಾಯಶಃ ಚಾಲ್ತಿಯಲ್ಲಿ ಒಂದೇ ಊಟ, ನಳಪಾಕ ಅಂತ. ಏನು ಊಟ ಮಾಡುವಾಗ ನಾವು ಎಷ್ಟೋ ನಳಪಾಕ ಅಂತೇವೆ, ಏನೋ ನಳನನ್ನು ನೋಡಿದವರಂತೆ ನಾವು ಮಾತಾಡ್ತೇವೆ, ನಳಪಾಕ ಅಂತೇವೆ. ಇನ್ನೊಂದು ಜೊತೆಯಲ್ಲೊಂದು ಭೀಮಪಾಕ ಅಂತಲೂ ಉಂಟು. ಸ್ವಲ್ಪ ಭೀಮಪಾಕದ ಬಗ್ಗೆನೂ ಚಿಂತನೆ ಮಾಡಬೇಕು. ಯಾರೋ ಕೇಳಿದ್ದುಂಟು, ನಳಪಾಕಕ್ಕೂ ಪಾಕಕ್ಕೂ ವ್ಯತ್ಯಾಸ ಏನು ಅಂತ. ನಳಪಾಕ ಎಲ್ಲರಿಗೂ ಒಂದೇ ರೀತಿಯಾದ ಅಡಿಗೆ. ಸಕ್ಕರೆ ಕಾಯಿಲೆಯವನು ಕೂತಿರ್ತಾನಲ್ಲಿ ಊಟಕ್ಕೆ, ಅವನಿಗೂ ಕೂಡ ಸಕ್ಕರೆ ಹೋಳಿಗೆ ಬಡಿಸುವಾಗ ಚೆನ್ನಾಗಿ ಉಂಟು ಅಂಥೇಳಿಯೇ ಸಕ್ಕರೆ ಹೋಳಿಗೆ ಸಖತ್ ಹೊಡೆದ. ಪಕ್ಕದಲ್ಲಿ ಹೆಂಡತಿದ್ದಾಳೆ ಅಂತ ಗೊತ್ತೇ ಇಲ್ಲ ಅವನಿಗೆ, ಮರ್ತೇ ಹೋಗಿದೆ. ಸಖತ್ ಹೊಡೆದ. ಆದರೆ ಅದರ ಮರು ದಿವಸ ಭೀಮಪಾಕ ಬಂತು. ಏನು ಗೊತ್ತೋ, ಭೀಮಪಾಕದಲ್ಲಿ ಸಕ್ಕರೆ ಕಾಯಿಲೆಯವರು ಕೂತಿದ್ದಾರೆ, ಸಕ್ಕರೆ ಕಾಯಿಲೆ ಇಲ್ಲದವರು ಕೂತಿದ್ದಾರೆ. ಬಡಿಸ್ತಾ ಬಂದರು. ಬಡಿಸ್ತಾ ಬಂದಾಗ ಸಕ್ಕರೆ ಕಾಯಿಲೆಯವ ಸಕ್ಕರೆ ಹೋಳಿಗೆ ತಿಂತಾ ಇದ್ದಾನೆ. ಅವ ಹೇಳ್ತಾನಂತೆ, ಎಲ್ಲ ನನಗೆ ಸಕ್ಕರೆ ಕಾಯಿಲೆ ಉಂಟು ಅಂತ ಅಡಿಗೆ ಭಟ್ಟರಿಗೆ ಹೇಗೆ ಗೊತ್ತಾಯಿತು ಅಂತಾನಂತೆ. ಅಂದರೆ ಏನರ್ಥ, ಅವರವರಿಗೆ ಯೋಗ್ಯವಾಗಿರತಕ್ಕಂತಹ ಅಡಿಗೆಯನ್ನು ಬಡಿಸುವ ತಾಕತ್ತು ಭೀಮನದ್ದು. ಕಾಯಿಲೆ ಇರಲಿ ಹೋಗಲಿ ಎಲ್ಲರಿಗೂ ಒಂದೇ ರೀತಿಯಾಗಿರತಕ್ಕಂಥ ಅಡಿಗೆ ಬಡಿಸತಕ್ಕಂಥದ್ದು ನಮ್ಮ ಸರ್ಕಾರಿ ಕಾನೂನುಗಳಂತೆ. ಅದು ತಲೆ ಇಲ್ಲ ಬುಡ ಇಲ್ಲ, ಎಲ್ಲ ಒಂದೇ ರೀತಿಯಾದ ಕಾನೂನು. ಸಂಕ್ರಾಂತಿ ನಮ್ಮಲ್ಲಿ ಒಂದು ಮಾತುಂಟು, ಆ ರೀತಿಯಲ್ಲಿ ಕಾನೂನಿನಂತೆ ನಳಪಾಕ ಎಲ್ಲರಿಗೂ ಒಂದೇ ರೀತಿಯಾದ್ದು. ಆದರೆ ಆ ರೀತಿಯಲ್ಲಿ ಈ ಅವತಾರ ಮಾಡಿರತಕ್ಕಂಥ ಮಧ್ವನಿಗೆ ತಾನು ಭೀಮನಾಗಿರುವಾಗ ಹೇಗೆ ಅಡಿಗೆ ಮಾಡಬೇಕೆನ್ನುವುದು ಗೊತ್ತಿದ್ದದ್ದರಿಂದ ಅದೇ ಸಂಸ್ಕಾರದಿಂದ ತಾನು ಪಾಜಕದಲ್ಲಿ ಅವತರಿಸಿದ.
ಸಮಾಜಕ್ಕೆ ತಾನು ಅಡಿಗೆ ಮಾಡಿ ಬಡಿಸಲಿಕ್ಕೆ ಶುರು ಮಾಡಿದ. ಆದ್ದರಿಂದ ಈ ದಿವಸ ನನ್ನ ಹತ್ರ ಯಾರೋ ಒಮ್ಮೆ ಕೇಳಿದ್ದುಂಟು, ಸ್ವಾಮಿ ಅದು ಉಡುಪಿ ಹೋಟೆಲ್ಗೆ ಅಷ್ಟು ಪ್ರಶಸ್ತ ಏನಂತ. ಈ ಕಾರಣದಿಂದ ಉಡುಪಿ ಹೋಟೆಲ್ಗೆ ಅಷ್ಟು ಪ್ರಾಶಸ್ತ್ಯ ಬಂದದ್ದು. ಇದಕ್ಕೆಲ್ಲ ನಾಂದಿ ಹಾಕಿದ್ದು ಆಚಾರ್ಯ ಮಧ್ವರು ಅಲ್ವಾ. ಒಂದು ಸಂದರ್ಭದಲ್ಲಿ ಭುವನೇಶ್ವರದಲ್ಲಿ ಸಂಚಾರಕ್ಕೆ ಹೋಗಿದ್ದೆವು, ಪುರಿಗೂ ಹೋಗಿದ್ದೆವು. ಅಲ್ಲಿ ಒಬ್ಬರು ಹೀಗೆ ಉಡುಪಿಯವರು ಯಾರೋ ಒಬ್ಬರು ಇದ್ದರಲ್ಲಿ, ಅವರು ಉಪಹಾರ ಮಂದಿರ ಅವರು ನಡೆಸ್ತಾ ಇದ್ದರು. ಭರ್ಜರಿ ಹೆಸರು ಹಾಕಿದ್ರು, ಉಡುಪಿ ಉಪಹಾರ ಮಂದಿರ ಅಂತ ಹೆಸರು ಹಾಕಿದ್ರು. ಅಲ್ಲೇ ಪಕ್ಕದಲ್ಲಿ ಮತ್ತೊಬ್ಬ ತಾನು ಉಪಹಾರ ಮಂದಿರ ನಿರ್ಮಾಣ ಮಾಡಿದ್ದ. ಅವನ ಉಪಹಾರ ಮಂದಿರಕ್ಕೆ ಯಾರು ಹೋಗ್ತಾನೇ ಇರಲಿಲ್ಲ, ಎಲ್ಲ ಇವನ ಉಪಹಾರಕ್ಕೇನೆ ಮಂದಿರಕ್ಕೇನೆ ಬರ್ತಾ ಇದ್ದರು. ಅವ ಕೇಳಿದಂತೆ, ಏನು ಮಹಾರಾಯ ಇದು, ನಿನ್ನ ಉಪಹಾರ ಮಂದಿರಕ್ಕೇನೆ ಬರ್ತಾರೆ, ನಂದಕ್ಕೆ ಬರುವುದೇ ಇಲ್ಲ. ಅದಕ್ಕವ ನಮ್ಮದೊಂದು ಉಡುಪಿ ಹೋಟೆಲ್ ಅಂತಂದಂತೆ. ಮರುದಿವಸ ಇವನು ಕೂಡ ಏನು ಮಾಡಿದ, ತಾನು ಮೊದಲು ಹಾಕಿರ್ತಕ್ಕಂಥ ನಾಮಫಲಕ ತೆಗೆದ ಉಡುಪಿ ಉಪಹಾರ ಮಂದಿರ ಅಂತ ಹಾಕಿದ. ಅಡಿಗೆ ಅದೇ, ಜನ ಅಲ್ಲಿಗೂ ನುಗ್ಗಲಿಕ್ಕೆ ಶುರು ಮಾಡಿದ್ರಂತೆ. ಅದೇ ಹಾಗಾದರೆ ಈ ದಿವಸ ಲೋಕದಲ್ಲಿ ಅಷ್ಟು ಮಹತ್ವ ಬರಲಿಕ್ಕೆ ಕಾರಣನೇ ಆಚಾರ್ಯ ಮಧ್ವರು. ಆಚಾರ್ಯ ಮಧ್ವರಂದರು ಮೊದಲು ಜನರ ಹೊಟ್ಟೆ ತಣಿಸಿದರೆ ಆಮೇಲೆ ಜನ ತಲೆ ಉಂಟು ಅಂತ ವಿಚಾರ ಮಾಡಲಿಕ್ಕೆ ತೊಡಗುತ್ತಾರೆ ಅಂತೆ. ಹೊಟ್ಟೆ ಹಸೀತಾ ಇರುವಾಗ ನಮ್ಮ ಜನಕ್ಕೆ ತಲೆ ಉಂಟು ಅಂತ ಗೊತ್ತೇ ಆಗುವುದಿಲ್ಲ. ಇದ್ದರೂ ಕೂಡ ತಲೆ ಹೊಟ್ಟೆಯಲ್ಲೇ ಇರುತ್ತೆ ವಿನಃ ತಲೆ ಮೇಲೆ ಬರುವುದೇ ಇಲ್ಲ ಅಂತಾರೆ. ಅದಕ್ಕೋಸ್ಕರ ಆಚಾರ್ಯ ಮಧ್ವರು ತಾನು ಏನು ಮಾಡಿದ್ರು ಅಂತಂದರೆ, ಒಳ್ಳೆಯ ಅಡಿಗೆ ಮಾಡಿದ್ರಲ್ಲ, ಯಾವುದಕ್ಕೆ ಎಷ್ಟು ಉಪ್ಪು ಖಾರ ಹೇಗೆ ಹಾಕಬೇಕು ಅಂತ ತಿಳ್ಕೊಂಡು ಅದನ್ನೇ ದಾಸರುಗಳು, ನಮಗೆ ಅರ್ಥ ಆಗಿಲ್ಲ, ಅದಕ್ಕೆ ದಾಸರು ಅವತಾರ ಮಾಡಿದರು. ಅನುಭವದ ಅಡಿಗೆಯ ಮಾಡಿ ಅನುಭವಿಗಳೆಲ್ಲ ಕೂಡಿ ಅಂತ ಅಲ್ಲೇ ತಾನು ದಾಸರುಗಳು ಆರಂಭ ಮಾಡಿದ್ರಲ್ಲ. ಹಾಗಾದರೆ ಏನು ಅಡಿಗೆ? ಭಗವಂತನ ಬಗ್ಗೆ 21 ಜನ ಆಚಾರ್ಯರು ತಾವು ಏನು ಅಡಿಗೆ ಮಾಡಿ ಹಾಕಿದ್ರೋ, ನಮ್ಮ ಯಾವ ಜನ ತಲೆಯಿಲ್ಲ ಇರತಕ್ಕಂಥ ಯಾವ ಜನಕ್ಕೂ ಅದು ರುಚಿಸಲಿಲ್ಲ, ಅನುಭವಕ್ಕೆ ಬರಲಿಲ್ಲ. ಇನ್ನು ಕೆಲವರು ನಮ್ಮ ಪರಂಪರೆಯಲ್ಲಿ ಬಂದದ್ದು ಅಂತ ಓದಲಿಕ್ಕೆ ಶುರು ಮಾಡಿದ್ರಂತೆ. ತ್ರಿವಿಕ್ರಮ ಪಂಡಿತರೇ ಹೇಳಿದ್ದುಂಟು, ಪರಂಪರೆಯಿಂದ ಬಂದಿದೆ ಓದ್ತೇನಪ್ಪ ಅಂತ ಹೇಳಿದ್ದುಂಟು ಅವರೇ. ಅದೇ ರೀತಿಯಲ್ಲಿ ಓದ್ತಾ ಬಂದರು ವಿನಃ ಅನುಭವಿಸುವ ರೀತಿಯಲ್ಲಿ ಓದಲಿಲ್ಲ. ಆವಾಗ ಆಚಾರ್ಯ ಮಧ್ವರು ತಾನು ಭಗವಂತನ ಅನುಭವ ನಮಗೆ ಬರುವ ರೀತಿಯಲ್ಲಿ ತಾನು ಶಾಸ್ತ್ರಗಳೆಂಬ ಅಡಿಗೆಯನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಕೊಟ್ಟರು. ಆದ್ದರಿಂದಲೇ ಒಬ್ಬ ಆಚಾರ್ಯ ಅಂದ, ದೇವರ ಬಗ್ಗೆ ಉಪನ್ಯಾಸ ಮಾಡುವಾಗ ಶಿಷ್ಯ ಕೇಳಿದಂತೆ ಆಚಾರ್ಯನ ಹತ್ರ, ಆಚಾರ್ಯರೇ ನೀವು ದೇವರನ್ನು ನೋಡಿ ಮಾತಾಡ್ತೀರೋ ಹಾಗೇ ಮಾತಾಡ್ತೀರೋ ಅಂತ ಕೇಳಿದಂತೆ. ಅದಕ್ಕೆ ಆಚಾರ್ಯ ಅಂದ್ರಂತೆ, ಮಹಾರಾಯ ದೇವರು ಕಂಡ್ರೆ ನೀನು ಕಾಣೋಲ್ಲ, ನೀನು ಕಂಡ್ರೆ ದೇವರು ಕಾಣೋಲ್ಲ. ಈಗ ನೀನು ಕಾಣ್ತಾ ಇದ್ದ ಆದರೆ ದೇವರು ಕಂಡಿಲ್ಲ, ದೇವ್ರನ್ನ ಕಂಡಿಲ್ಲ. ಏನು ಮಾಡ್ತೀರೋ ದೇವರು ಕಾಣದೆ ಉಪನ್ಯಾಸ, ಇದು ರಾಜಕೀಯ ವ್ಯಕ್ತಿಗಳು ಮಾತಾಡಿದಂತೆ. ಆದ್ದರಿಂದ ಇದೆಲ್ಲ ಆಗುವಂಥದ್ದಲ್ಲ, ನಿನ್ನದು ನಡೀರಿ ನೀವು ಅಂತ ಬದಿಗಿಟ್ಟ. ಮತ್ತೊಬ್ಬರ ಆಚಾರ್ಯರು ಬಂದರು, ನಾನು ದೇವರ ಬಗ್ಗೆ ಹೇಳ್ತೇನೆ ಅಂತಂದರು. ಆವಾಗ ಶಿಷ್ಯ ಕೇಳಿದ, ನೀವು ದೇವರನ್ನು ನೋಡಿದ್ದೀರಾ? ಅದಕ್ಕೆ ಆಚಾರ್ಯ ಅಂದ, ಮಹಾರಾಯ ತಲೆ ಕೆಳಗೆ ಕಾಲ ಮೇಲೆ ಮಾಡಿದರೂ ದೇವರು ಕಾಣಿಸೋಲ್ಲ ಅಂದ. ಮತ್ತೊಬ್ಬ ಆಚಾರ್ಯ ಬಂದವ, ದೇವರು ಕಾಣಿಸೋಲ್ಲ ಅಂದ. ಗಾಳಿ ಕಾಣಿಸುತ್ತಾ, ಆಕಾಶ ಕಾಣಿಸುತ್ತಾ, ಅದೇ ರೀತಿಯಲ್ಲಿ ದೇವರು ಕಾಣಿಸೋಲ್ಲ ಅಂದ. ಶಿಷ್ಯ ಕೇಳಿದ, ನೀನೇನು ದೇವರ ಬಗ್ಗೆ ನಿನಗೇ ಗೊತ್ತಿಲ್ಲ, ನೀನೇ ನೋಡಿಲ್ಲ, ಮತ್ತೆ ನಮಗೇನು ಹೇಳಿಕೊಡ್ತೀಯ? ಕೊನೆಯ ಆಚಾರ್ಯ ಬಂದ, ಅವನೂ ಕೂಡ ದೇವರ ಬಗ್ಗೆ ಹೇಳಲಿಕ್ಕೆ ಅಂತ ತೊಡಗಿದಾಗ ಶಿಷ್ಯ ತೃತೀಯಾಚಾರ್ಯನನ್ನೂ ಬಿಟ್ಟಿಲ್ಲ. ಕೇಳಿದ, ದೇವರನ್ನು ನೋಡಿದ್ಯಾ ಅಂತ ಕೇಳಿದ. ಆಚಾರ್ಯ ಮಧ್ವರಂದರು, ದೇವರನ್ನು ನೋಡಿದ್ರಿಂದಲೇ ಹೇಳಲಿಕ್ಕೆ ಬಂದಿದ್ದೇನೆ ಅಂತಂದರು. ನನಗೆ ಗೊತ್ತು ನೀನು ಪ್ರಶ್ನೆ ಮಾಡ್ತೀ ಅಂತ ಗೊತ್ತು, ಅದಕ್ಕೋಸ್ಕರ ನೋಡಿದ್ದೆ. ಆದ್ದರಿಂದಲೇ ಆನಂದ ತೀರ್ಥರು ಎಲ್ಲಿಯೂ ಕೂಡ ಅವನಿಗೆ ನಮಸ್ಕಾರ ಅಂತ ಹೇಳೋದಿಲ್ಲ, ನಿನಗೆ ನಮಸ್ಕಾರ ಅಂತಾರೆ. ನೀವೆಲ್ಲ ಏನದೀಗ ಕೂತಿದ್ದೀರಾ, ಸ್ವಾಮಿಗಳು ಬಂದಿಲ್ಲ ಅಂತ ಇಟ್ಟುಕೊಳ್ಳೋಣ, ಆ ಸ್ವಾಮಿಗಳು ಸ್ವಾಮಿಗಳು ಬಂದು ಕೂತ ಮೇಲೆ ಈ ಸ್ವಾಮಿಗಳು ಅಂತ ಶುರು ಮಾಡ್ತೀರಿ, ಅಷ್ಟೇ ತಾನೇ. ಅದೇ ರೀತಿಯಲ್ಲಿ ಆಚಾರ್ಯ ಮಧ್ವರು ತಾನು ನಮೋ ನಮಃ ತೇ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಃ ತೇ, ನಿನಗೆ ಅಂತಂದ್ರು ವಿನಃ ಅವನಿಗೆ ಅಂತಂದಿಲ್ಲ. ಕಣ್ಣಿಗೆ ಕಾಣದಿದ್ದರೆ ಅವನಿಗೆ ಅಂತ ಬರುತ್ತೆ, ಕಣ್ಣಿಗೆ ಕಾಣಿಸುವುದು ಅಂದರೆ ನಿನಗೆ ಅಂತ ಬರುತ್ತೆ. ಮಧ್ವರು ಯಾವಾಗಲೂ ಕೂಡ ನಿನಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದವರು. ಆದ್ದರಿಂದ ಅಂದರು, ದೇವರನ್ನು ಕಂಡಿದ್ದೇನೆ, ಹೇಗೆ ಉಂಟು ಅಂತ ಗೊತ್ತು ನನಗೆ, ಆದ್ದರಿಂದ ನಿನಗೆ ಹೇಳುವ ಧೈರ್ಯ ಮಾಡಿಕೊಂಡು ಬಂದಿದ್ದೇನೆ ಅಂತೇಳಿ ಆಚಾರ್ಯ ಮಧ್ವರು ಅಷ್ಟು ಶಾಸ್ತ್ರಗಳ ಮೂಲಕ ನಮ್ಮನ್ನು ಶಾಸನೆ ಮಾಡಿದರು. ಆದರೆ ಏನು ಮಾಡೋಣ ಹೇಳಿ, ಅದು ಸ್ವಲ್ಪ ದೊಡ್ಡ ಅಡಿಗೆ, ನಮಗೆ ಜೀರ್ಣಕ್ಕೆ ಬರಲಿಲ್ಲ, ಜೀರ್ಣ ಆಗತಕ್ಕಂಥ ಹಂತದಲ್ಲಿರಲಿಲ್ಲ. ಆವಾಗ ಆಚಾರ್ಯ ಮಧ್ವರು ತನ್ನ ಸಹಾಯಕರನ್ನು ಕಳಿಸಿಕೊಟ್ರು. ತೆಂಗಿನಕಾಯಿ ಹೆರಿಯುವವನನ್ನು ಅಥವಾ ರುಬ್ಬುವವನನ್ನು, ಪಲ್ಲೆಕಾಯಿ ಹೆಚ್ಚುವವನನ್ನು, ಇವರನ್ನು ಕಳಿಸಿಕೊಟ್ಟು, ಹೋಗಪ್ಪ ಸ್ವಲ್ಪ ನನ್ನ ಅಡಿಗೆನವರಿಗೆ ಸ್ವಲ್ಪ ರುಚಿಯಾಗುವಂತೆ ಬಡಿಸು ಅಂತಂದರು. ಅವರೇ ಮತ್ತಾರೂ ಅಲ್ಲ, ಶ್ರೀಪಾದರಾಜರು, ಟೀಕಾರಾಯರು, ವ್ಯಾಸರಾಯರು, ವಾದಿರಾಜರು,
ಇವರೆಲ್ಲ ಮಧ್ವಾಚಾರ್ಯರೆಂಬ ಅಡಿಗೆಯವರಿಗೆ ಸಹಾಯಕರಾಗಿ, ಮಧ್ವಾಚಾರ್ಯ ಒಬ್ಬರೇ ಅಡಿಗೆಗೆ ಹೋಗುವುದಲ್ಲ, ಇವರನ್ನೆಲ್ಲ ಕಟ್ಟಿಕೊಂಡೇ ಅಡಿಗೆಗೆ ಹೋಗುವರು. ಭೀಮ ಒಬ್ಬನೇ ಬಂದದ್ದಲ್ಲ, 4 ಜನ ಪಾಂಡವರನ್ನು ಕಟ್ಟಿಕೊಂಡೇ ಬಂದದ್ದು. ಹನುಮ ಒಬ್ಬನೇ ತಾನು ಭೂಮಿಗೆ ಇಳಿದದ್ದಲ್ಲ, ಎಲ್ಲ ದೇವತೆಗಳನ್ನು ಕಪಿಗಳನ್ನಾಗಿಯೇ ಕಟ್ಟಿಕೊಂಡು ಸಮಾಜಕ್ಕೆ ಬಂದ. ಅದೇ ರೀತಿಯಲ್ಲಿ ಆಚಾರ್ಯ ಮೊದಲು ತಾನು ಬರುವಾಗ ಇವರನ್ನೆಲ್ಲ ನೀವು ಕೂಡ ಬನ್ನಿ ನನ್ನ ಜೊತೆಗೆ ಅಡಿಗೆಗೆ ಸಹಾಯಕ್ಕೆ ಬೇಕು ಅಂತ ಕರ್ಕೊಂಡು ಬಂದರು. ಆ ಸಹಾಯಕರು ಮಧ್ವರು ಮಾಡಿದ ಅಡಿಗೆಯನ್ನು ನಮಗೆ ಉಣಬಡಿಸಿದರು. ಚೆನ್ನಾಗಿ ಉಂಟು, ಚೆನ್ನಾಗಿ ಉಂಟು, ಚೆನ್ನಾಗಿ ಉಂಟು ಅಂತಂದೆವು. ನಾವು ಅಡಿಗೆ ಯಾರು ಮಾಡಿದ್ದು ಅಂತ ನೋಡಿದ್ದಲ್ಲ, ಬಡಿಸೋರು ಅಂದರೆ ನಾವು ಮೂಲ ನೋಡೋದಕ್ಕಿಂತ ಹೆಚ್ಚು ಟೀಕಾಗಳನ್ನೇ ನೋಡೋದು ಜಾಸ್ತಿ. ಆದ್ದರಿಂದ ಬಡಿಸೋರು ಯಾರು ಅಂತಲೇ, ಯಾಕೆಂದರೆ ಅಡಿಗೆ ಮಾಡೋರು ಎಲ್ಲೋ ಅಡಿಗೆ ಮಾಡಿಟ್ಟಿರ್ತಾರೆ, ಬಡಿಸೋರು ಸರಿಯಾಗಿ ಬಡಿಸಿಲ್ಲ ಅಂದರೆ ನಾವು ಬೈಯುವುದು ಅಲ್ವೋ. ಚೆನ್ನಾಗಿ ಒಳ್ಳೆಯ ಸಾರು ಸಾಂಬಾರು ಒಳ್ಳೆಯದಾಗಿದೆ, ಅದು ಕೂಡ ಉಡುಪಿಯವರ ಕೈಯಲ್ಲಿ ಬಡಿಸಲಿಕ್ಕೆ ಕೊಡಬೇಕಾ, ದೇವರೇ ಗತಿ. ಏನೋ ಒಳ್ಳೆಯದಾಗಿರುತ್ತೆ, ಸಾರೋ ಸಾಂಬಾರೋ ಚೆನ್ನಾಗಿ ಆಗಿರುತ್ತೆ, ಏನೋ ಅನ್ನದಲ್ಲಿ ಕಲಸಿಕೊಂಡು ಬಗ್ಗಿಕೊಂಡು ಊಟ ಮಾಡ್ತಾ ಇರ್ತೇವೆ. ವಿಚಾರಿಸಬೇಕಲ್ವ, ನಮ್ಮ ಕ್ರಮ ಉಂಟಲ್ಲ, ವಿಚಾರಿಸಲಿಕ್ಕೆ ಬೇಕಾದಷ್ಟು ಅಲ್ಲಿ ಇಲ್ಲ. ಈ 2000 ಜನಕ್ಕೆ ಎಲ್ಲಿ ವಿಚಾರಿಸಲಿಕ್ಕೆ ಬರುತ್ತೆ, ಅಲ್ಲಿ ಇಲ್ಲ. ಹಾಗಾದರೆ ವಿಚಾರಿಸಿಲ್ಲ ಅಂತಂದರೆ ನಮ್ಮ ಘನತೆಗೆ ಕಮ್ಮಿ. ಅದಕ್ಕೆ ಏನು ಮಾಡೋದು, ಉಡುಪಿಯವ್ರ ಹತ್ರ ಕೊಟ್ಟು ಬಿಡಿ, 10 ಸಲ ವಿಚಾರಿಸಿಕೊಂಡು ಬರ್ತಾರೆ ಅವರು ಬೇಕಿದ್ದರೆ. ಯಾಕೆ ಅಂತಂದರೆ ನೀವು ಊಟ ಬಗ್ಗಿಕೊಂಡು ಚೆನ್ನಾಗಿ ಅದನ್ನು ಅನುಭವಿಸ್ತಾ ಊಟ ಮಾಡ್ತಾ ಇರ್ತೀರಲ್ಲ, ಹಿಡ್ಕೊಂಡು 2ನೇ ಸಲ ಬಂದ ಸಾಂಬಾರು ಬೇಕಂತವ ಕೇಳಿ ನೀವು ತಲೆ ಎತ್ತುವಾಗ ಪಂಕ್ತಿ ಆ ಮೂಲೆಗೆ ಹೋಗಿ ಆಗಿರುತ್ತೆ. ಅಲ್ಲಿ ಅಡಿಗೆ ಜಾಸ್ತಿಯಾಗಿ ಜನ ಕಮ್ಮಿ ಉಂಟಾ, ನಿಮ್ಮಲ್ಲಿ ಬಡಿಸಲಿಕ್ಕೆ ಕೊಡಿ, ಸಮಾನ ಮಾಡಿಬಿಡ್ತೀರಿ ಎಲ್ಲ. ಯಾಕೆ ಗೊತ್ತಾ, ಒಂದು 4-5 ಪಂಕ್ತಿ ಎಲೆ ಸಾಲು ಹಾಕಿದರೆ 4-5 ಜನರ ಹತ್ರ ಕೋಸಂಬರಿ ಇದು ಪಾತ್ರ ಕೊಟ್ಟರೆ ಒಬ್ಬ ಒಂದು ಪಂಕ್ತಿಗೆ ಹೋದರೆ ಉಳಿದ 3 ಅದೇ ಸಾಲಿಗೆ ಹೋಗ್ತಾರೆ ವಿನ ಮತ್ತೊಂದು ಸಾಲಿಗೆ ಹೋಗೋಲ್ಲ. ಆದ್ದರಿಂದ ಜನ ಕಮ್ಮಿ ಇದ್ದು ಅಲ್ಲಿ ಅಡಿಗೆ ಜಾಸ್ತಿ ಇದ್ದರೆ ನಿಮ್ಮವ್ರ ಹತ್ರ ಕೊಡಬೇಕು, ಜನ ಜಾಸ್ತಿಯಾಗಿ ಅಡಿಗೆ ಕಮ್ಮಿ ಇದ್ದರೆ ಉಡುಪಿಯವರ ಹತ್ರ ಕೊಡಬೇಕು, ಎಲ್ಲ ಸಮ ಮಾಡಿಬಿಡ್ತಾರೆ. ಹಾಗೆ ಇವರೆಲ್ಲ ಟೀಕಾರಾಯರು, ರಾಘವೇಂದ್ರ ಸ್ವಾಮಿಗಳು ಇವರೆಲ್ಲ ಬಡಿಸುವವರಾಗಿ ಬಂದರು. ಮಧ್ವರ ಅಡಿಗೆಯನ್ನು ತಮ್ಮ ವ್ಯಾಖ್ಯಾನಗಳ ಮೂಲಕ ಸಮಾಜಕ್ಕೆ ಬಡಿಸಿದರು. ಚೆನ್ನಾಗಿ ಬಡಿಸಿದ್ದಾರೆ ಅಂತಂದರು. ಈ ದಿವಸ ನಾವು ಅವರನ್ನೆಲ್ಲ ಚೆನ್ನಾಗಿ ನೆನಪಿಸಿಕೊಳ್ತೇವೆ. ಹೀಗೆ ಅವರು ಬಂದು ಬಡಿಸಿ ಹೋದರೂ ಕೂಡ ನಮಗೆ ಏನೋ ಸರಿಯಾಗಲಿಲ್ಲ, ಊಟ ಸರಿಯಾಗಿಲ್ಲ, ಏನೋ ಕೊರತೆ ಉಂಟು ಊಟದಲ್ಲಿ, ಈ ವ್ಯಾಖ್ಯಾನಗಳಲ್ಲೂ ಕೂಡ ಏನೋ ನಮಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ, ಬಡಿಸೋರಲ್ಲೂ ಕೂಡ ಏನೋ ಸ್ವಲ್ಪ ತೊಂದರೆ ಉಂಟು ಅಂತ ಹೀಗೆಲ್ಲ ನಮ್ಮ ಸಮಸ್ಯೆ ಬಂದಾಗ ಆವಾಗ ನಮಗೆಲ್ಲ ತಾಯಿಯಂತೆ ಬಂದು ಒದಗಿದವರೇ ದಾಸಾರ್ಯರು ಅಂತಂದರು. ಪುರಂದರ ದಾಸರನ್ನು ಆರಂಭಿಸಿಕೊಂಡು ಎಲ್ಲ ದಾಸರುಗಳು ಕೂಡ ತಾಯಿಯ ಸ್ಥಾನದಲ್ಲಿ ಬಂದರು. ಟೀಕಾರಾಯರು, ವಾದಿರಾಜರು, ವ್ಯಾಸರಾಯರು ಇವರೆಲ್ಲ ಮಧ್ವರ ಅಡಿಗೆಯನ್ನು ಬಡಿಸಿದ್ರು. ಸ್ವಲ್ಪ ಬಿಸಿ ಉಂಟದು ಊಟ ಮಾಡಲಿಕ್ಕೆ, ನಮಗೆ ಚಿಕ್ಕ ಮಕ್ಕಳು, ನಾವು ಕೈ ಹಾಕಲಿಕ್ಕೆ ಆಗಲಿಲ್ಲ. ಆವಾಗ ದಾಸರುಗಳು ಬಂದು ತಾವೇನು ಮಾಡಿದ್ರನ್ನೆಲ್ಲ ಚೆನ್ನಾಗಿ ಕಲಸಿ ಅದಕ್ಕೆ ಇನ್ನೂ ಏನೋ ಸ್ವಲ್ಪ ಸೇರಿಸಿ ನಮ್ಮ ಬಾಯಿಗೆ ಕೊಟ್ಟರು. ಅದೇ ಕನ್ನಡದ ಹಾಡುಗಳು. ಈ ದಿವಸ ನಮ್ಮಲ್ಲಿ ಕನ್ನಡ, ನಮ್ಮದು ಕರ್ನಾಟಕ, ಅವರದ್ದು ಆಂಧ್ರ, ಇವರದ್ದು ತಮಿಳು, ಅವರದ್ದು ಮಲಯಾಳ, ಎಲ್ಲ ಭಾಷೆಯಿಂದಾಗಿ ಒಂದು ದೇಶ ಒಡೆದು ಹೋಯಿತೋ ಏನೋ ಅಂತ ನನಗೊಮ್ಮೆ ತೋರುತ್ತೆ. ಭಾಷಾವಾರು ಪ್ರಾಂತ್ಯಗಳು ಅಂತ ನಿರ್ಮಾಣ ಆಯಿತು. ಎಲ್ಲರೂ 10-20 ಭಾಷೆಗಳನ್ನು ಆಡ್ತೇವೆ, ಯಾರಿಗೂ ಕೂಡ ಹೃದಯ ಭಾಷೆ ಎನ್ನುವುದು ಯಾರಿಗೂ ಇಲ್ಲ. ನಮಗೆ ಬೇಕಾದದ್ದು ಹೃದಯ ಭಾಷೆ ಮತ್ತು ಕಂಠದ ಭಾಷೆ ಅಲ್ಲ. 10 ಭಾಷೆಗಳು ಬೇಕಿಲ್ಲ, ಒಂದು ಭಾಷೆ ಸಾಕಿತ್ತು ನಮಗೆ. ಸರಿ ಅಂತೂ ಬಹಳಷ್ಟು ಜನ ನಮ್ಮಲ್ಲಿ ಇದ್ದಾರೆ, ಕರ್ನಾಟಕದಲ್ಲಿದ್ದಾರೆ. ಕನ್ನಡ 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 ಅಂತ ಭಾರಿ ಹಾರಾಡ್ತಾರೆ. ಅವರ ಮಕ್ಕಳಿರೋದು ಇಂಗ್ಲೀಷ್ ಶಾಲೆಯಲ್ಲಿ. ಭಾರಿ ಹಾರಾಡಿದರು, ಕನ್ನಡ ಉಳಿಸ್ಬೇಕು ಅಂತ. ಈ ದಿವಸ ಕನ್ನಡ ಏನಾದರೂ ಉಳಿದದ್ದಿದ್ದರೆ ಅದು ದಾಸರುಗಳಿಂದ ಉಳಿದಿದೆ. ಎಷ್ಟು ಹಾಡುಗಳನ್ನು ಮಾಡಿಕೊಟ್ಟಿದ್ದಾರೆ. ಅಪ್ಪ ಮಗ ಸೇರಿಕೊಂಡು 5 ಲಕ್ಷ ಹಾಡುಗಳನ್ನು ಮಾಡಿದ್ದಾರೆ. ಒಂದೊಂದು ಇಂದ್ರಿಯಕ್ಕೆ 1 ಲಕ್ಷದಂತೆ 5 ಜ್ಞಾನೇಂದ್ರಿಯಕ್ಕೆ 5 ಲಕ್ಷ ಹಾಡುಗಳನ್ನು ಪುರಂದರದಾಸರು ಅಪ್ಪ ಮಗ ಅಂತ ಸೇರಿಕೊಂಡು ಮಾಡಿದರು. ಇನ್ನು ಇವರೆಲ್ಲ ತಾಯಿಯ ಸ್ಥಾನದಲ್ಲಿ ಬಂದು ಆ ಮಧ್ವರು ಕೊಟ್ಟಿರತಕ್ಕಂಥ ಭಗವಂತನ ವಿಷಯಗಳೆಂಬ ಅಡಿಗೆಯನ್ನು ಟೀಕಾರಾಯರ ಪ್ರವೃತ್ತಿಗಳು ಬಡಿಸಿದ್ದು ನಮಗೆ ಸ್ವಲ್ಪ ಬಿಸಿ ಉಂಟು ಅಂತಾದಾಗ ಅದನ್ನು ಕನ್ನಡದ ಮೂಲಕ ಕಲಸಿ ನಮ್ಮ ಬಾಯಿಗಿಡುವ ಕೆಲಸವನ್ನು ಮಾಡಿದ್ದಾರೆ. ಆದ್ದರಿಂದ ನಾವೆಲ್ಲ ಸ್ವಲ್ಪ ಈ ದಿವಸ ಇಷ್ಟು ದಾಸರುಗಳಿದ್ದಾರಲ್ಲ, ಎಲ್ಲ ದಾಸರುಗಳು ಪುರಂದರರ ಹಿಂದೆ.
ಎಲ್ಲ ಗುರುಗಳು ಆಚಾರ್ಯ ಮಧ್ವರ ಹಿಂದೆ, ಎಲ್ಲ ಋಷಿಗಳು ವ್ಯಾಸರ ಹಿಂದೆ, ಎಲ್ಲ ನದಿಗಳು ಗಂಗೆಯ ಹಿಂದೆ, ಎಲ್ಲ ಗಿಡಗಳು ತುಳಸಿಯ ಹಿಂದೆ, ಎಲ್ಲ ಮರಗಳು ಅಶ್ವತ್ಥದ ಹಿಂದೆ, ಎಲ್ಲ ವ್ರತಗಳು ಏಕಾದಶಿಯ ಹಿಂದೆ ಅಂತ. ಈ ಏಕಾದಶಿಗೆ ಒತ್ತು ಕೊಟ್ಟು ದಾಸರುಗಳು ತಮ್ಮ ಹಾಡುಗಳನ್ನು ರಚನೆ ಮಾಡಿದ್ದಾರೆ. ಪ್ರಾಯಶಃ ಆಚಾರ್ಯ ಮಧ್ವರೆಂಬ ಅಡಿಗೆ ಭಟ್ಟನ ವಿಷಯಕ್ಕೆ ಅನುಗುಣವಾದ ಹಾಡುಗಳೇ ನಮಗೆ ಈ ದಿವಸ ಸಿಗುವುದು ವಿನಃ ಮೊದಲು ಬಂದಿರತಕ್ಕಂಥ ಯಾವ ಆಚಾರ್ಯರು ಮಾಡಿದಕ್ಕಂತಹ ವಿಷಯಕ್ಕೂ ಹಾಡುಗಳ ನಿರ್ಮಾಣ ಇಲ್ಲವೇ ಇಲ್ಲ ಅಂತ ಹೇಳಲಿಕ್ಕೆ ಅಷ್ಟು ಧೈರ್ಯದಲ್ಲಿ ನಾವು ಹೇಳ್ಬೋದು. ಅಂದರೆ ಏನರ್ಥ? ದೇವರು ಸರ್ವೋತ್ತಮ, ವಾಯು ಜೀವೋತ್ತಮ, ಪಂಚಭೇದ, ಜಗತ್ತು ಸತ್ಯ ಅಂತ ಇದನ್ನೇ ಹೇಳಿಕೊಡು. ಇದನ್ನು ಬೇರೆ ಯಾವ ಆಚಾರ್ಯರು ಹೇಳಲಿಲ್ಲಲ್ಲ, ಮಧ್ವರಿಕ್ಕಿಂತ ಮೊದಲು ಬಂದವರು ಯಾರೂ ಹೇಳಲಿಲ್ಲಲ್ಲ, ನಂತರದಲ್ಲಿ ಬಂದಿರತಕ್ಕಂಥ ದಾಸರುಗಳೆಲ್ಲ ಮಧ್ವರಿಕ್ಕಿಂತ ಮೊದಲಿನ ಯಾವುದೇ ಆಚಾರ್ಯರು ಹೇಳಿರತಕ್ಕಂಥ ಬಗ್ಗೆ ಹಾಡು ಮಾಡಿಲ್ಲಲ್ಲ. ಏನು ಹಾಡು ಮಾಡಿದರೂ ಕೂಡ ಆಚಾರ್ಯ ಮಧ್ವರು ಮಾಡಿರತಕ್ಕಂಥ ವಿಷಯಕ್ಕೆ ಅನುಗುಣವಾಗಿ ಹಾಡುಗಳನ್ನು ನಿರ್ಮಾಣ ಮಾಡಿದ್ದಾರೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತೇವೆ. ಆ ನಾರದರು ಪುರಂದರರಾಗಿ ಬಂದು ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮಗೊಮ್ಮೊಮ್ಮೆ ತೋರುತ್ತಲ್ವೋ, ಇಡೀ ಮನೆಗೆ ತುಳಸಿ ಹಾಕಿ ಕೃಷ್ಣಾರ್ಪಣ ಅಂತ ಹೇಳಿರತಕ್ಕಂಥ ವ್ಯಕ್ತಿ ಮತ್ತೆ ಪುನಃ ಹೇಳೋದು ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಒಂದು ರೀತಿಯಲ್ಲಿ ನಮ್ಮದು ಕೂಡ ಏನು ಬೇಡಪ್ಪ ಅಂತ ಹೇಳೋದು ಎದುರಲ್ಲಿ, ಮತ್ತು ಎಲ್ಲ ಊಟ ಎಲ್ಲ ಮುಗಿದ ಮೇಲೆ ಅಡಿಗೆ ಮನೆಗೆ ಹೋಗಿ ಸ್ವಲ್ಪ ತಿಂಬುತ್ತಾನೆ ಇರೋದು. ಒಂದು ರೀತಿಯಲ್ಲಿ ಅದೇ ಆಯಿತು. ಏನು ಬೇಡ ಅಂತ ಬಿಟ್ಟರು, ಹಾಡಿನಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತಂದರು. ಏನಿದು? ಅವರ ನಡೆಗೂ ಅವರ ನುಡಿಗೂ ಸಂಬಂಧ ಅದು ನಮ್ಮ ಸಂಶಯ ಅವರಿಗೆ ಅರ್ಥ ಆಯಿತು. ತಕ್ಷಣ ಮತ್ತೊಂದು ಕಡೆ ಅಂದರು, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಮನಾಭನ ಪಾದ ಭಜನೆ ಸುಖವಯ್ಯ. ಭಾಗ್ಯ ಅಂದರೆ ಸಂಪತ್ತಿನ, ಅದು ಕೂಡ ಏನು 1000ದ ನೋಟಿಲ್ಲ, 500ರ ನೋಟಿಲ್ಲ, ಎಷ್ಟಿತ್ತೋ ಏನೋ ನಮ್ಮಲ್ಲಿ. ಪಾಪ ಎಷ್ಟು ಜನ ನರೇಂದ್ರ ಮೋದಿಗೆ ಬೈತಿದ್ದಾರೋ ಏನು, ಇನ್ನೂ ಬೈದು ನಿಲ್ಲಿಸಿಲ್ಲ ಅವರು. ತಾವು ಬದುಕಿರುವಾಗ ಕೈಯಾರೆತ್ತಿ ಯಾರಿಗೂ ಕೊಟ್ಟಿಲ್ಲ, ಈಗ ಗಂಗಾ ನದಿಯಲ್ಲಿ ಸುರಿತಾ ಇದ್ದಾರೆ ಅಂತೆ. ಪ್ರಾಯಶಃ ಸ್ವಲ್ಪ ದಿವಸ ಭಾರೀ ಗಲಾಟೆ ಆಯಿತು. ಗಲಾಟೆ ಮಾಡಿದ್ದು ಯಾರು ಗೊತ್ತಾ? ಯಾರ ಮನೆಯಲ್ಲಿ ತುಂಬ ಕಳ್ಳ ನೋಟಿತ್ತು ಅವರೇ ಗಲಾಟೆ ಮಾಡಿದ್ದು. ಬಾಕಿ ಇವರೆಲ್ಲ ತೆಪ್ಪಗೆ ಕೂತಿದ್ರು, ಯಾರು ಗಲಾಟೆನೇ ಮಾಡಿಲ್ಲ, ಬೇರೆ ಯಾರು ಗಲಾಟೆನೇ ಮಾಡಿಲ್ಲ. ಪಾಪ ದುಡ್ಡಿಟ್ಟುಕೊಂಡು ಬಡವರ ಹೊಟ್ಟೆ ಉರಿಸಿದರು, ದುಡ್ಡನ್ನು ಗಂಗಾ ನದಿಗೆ ಸುರಿದು ಬಡವರ ಹೊಟ್ಟೆ ಉರಿಸಿದರು. ಆದರೆ ಇಂತಹ ದುಡ್ಡು ಅವರಲ್ಲಿ ಉಳಿದೀತ, ಅದು ದೇವರು ಅವನಿಗೆ ಪ್ರೇರಣೆ ಮಾಡಿ ಈ ರೀತಿ ಮಾಡಿಸಿದ ಅಂತ ಕಾಣುತ್ತೆ. ಆದ್ದರಿಂದ ಆ ಭಾಗ್ಯ, ಅಲೌಕಿಕ ಸಂಪತ್ತನ್ನು ಇಟ್ಟುಕೊಂಡು ಏನಾಗಬೇಕು? ಮತ್ತು ಭಗವಂತನ ಇದು ಭಾಗ್ಯ, ಇದು ಭಾಗ್ಯ, ಪದುಮನಾಭನ ಭಜನೆ ಇಂದ ಕೂಡಿದ ಲಕ್ಷ್ಮೀ ಬಾರಮ್ಮ. ನೀನು ಮನೆಗೆ ಬರುವುದಕ್ಕಡ್ಡಿಲ್ಲ. ಸಾಮಾನ್ಯವಾಗಿ ನೀನು ಬಂದಿ ಅಂತಂದರೆ ನಮಗೆ ಭಗವಂತನ ಪ್ರಜ್ಞೆ ಹೋಗುತ್ತೆ. ಅದು ನೀನು ಬರುವಾಗಲೇ ಪದುಮನಾಭನ ಭಜನೆ ಅನ್ನತಕ್ಕಂಥ ಭಾಗ್ಯವನ್ನು ಹಿಡ್ಕೊಂಡು ಬಂದರೆ ಆವಾಗ ನಮಗೆ ಎಷ್ಟು ಸಂಪತ್ತು ಬಂದರೂ ಭಗವಂತ ನಿನ್ನ ಗಂಡನ ಸ್ಮರಣೆ ಉಳಿಯುತ್ತೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕೊನೆಗೊಳಿಸುವ ಕ್ರಮ ಹೇಗೆ? ಸಕ್ಕರೆ, ತುಪ್ಪ, ಹಾಲುವೆ ಬೆರೆಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯಿಂದಲೇ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಪುನಃ ಸಕ್ಕರೆ ಬಂತು, ತುಪ್ಪ ಬಂತು, ಹಾಲು ಬಂತು. ಅದಕ್ಕನ್ನು ಪುನಃ ನಮಗೆ ಎಲ್ಲಿಗೆ ಹೋಗುವುದಪ್ಪ? ಹಾಡು ಹೇಳು. ಈ ಹಾಡಿನ ಅರ್ಥಾನುಸಂಧಾನ ಮಾಡಿಕೊಂಡು ನಾವು ಹಾಡು ಹೇಳಬೇಕು ಅಂತಾದರೆ ಸಕ್ಕರೆ ತುಪ್ಪ ಸಮೀಪದಲ್ಲಿ ಇಟ್ಟುಕೊಂಡೇ ಹೇಳಬೇಕು, ಹಾಲು ಸಮೀಪದಲ್ಲೇ ಇರಬೇಕು. ಅದು ಕೂಡ ಈಗಿನ ವಾತಾವರಣದಲ್ಲಿ ಶ್ರೀಗಳವರ ಬಳಿಗೆ ಹೋದರೆ ಒಳ್ಳೆಯ ಹಾಲು ಸಿಕ್ಕೀತು, ಪೇಟೆಯಲ್ಲಿ ಕೂತ್ರೆ ಮಕ್ಕಳ ಹತ್ರ ಕೇಳಿ ಹಾಲು ಎಲ್ಲಿಂದ ಅಂತ ಕೇಳಿ ತೊಟ್ಟೆಯಲ್ಲಿ ನಿಂತಾವೆ ಅವುಗಳು. ಅವು ಯಾಕೆ ಮನೆಗೆ ತೊಟ್ಟೆ ಹಾಲೇ ಬರೋದು. ಈ ಶ್ರೀಗಳವರ ಬಳಿಗೆ ಹೋದರೆ ಪಾಪ ತುಂಬ ಶ್ರಮ ಪಟ್ಟಿದ್ದಾರೆ. ಇವತ್ತೇನು ಗೋಮಂಗಲ ಅಂತಾಯಿತು, ಗೋಮಂಗಲ ಯಾತ್ರೆ ಅಂತಾಯಿತು. ಪ್ರಾಯಶಃ ಯಾತ್ರೆಗೆ ಬಂದವರಿಂದ ನೀಲಾವರಕ್ಕೊಮ್ಮೆ ಕರ್ಕೊಂಡು ಹೋದರೆ ದಂಗಾದಾರವರು ಅಷ್ಟು ಆಕಳುಗಳನ್ನು ಪೇಜಾವರ ಶ್ರೀಗಳವರು ತಾವು ಸಾಕ್ತಾ ಇದ್ದಾರೆ. ಅವರ ಬಳಿಗೆ ಹೋಗಿ ಹಾಲು ಕೇಳಿದರೆ ಸ್ವಲ್ಪ ನಮ್ಮ ಲೋಕದ, ನಮ್ಮ ಭೂಮಿಯ, ನಮ್ಮ ಭಾರತದ ಆಕಳಿನದ್ದೇ ಹಾಲನ್ನು ಅವರು ಸ್ವಲ್ಪ ಕೊಟ್ಟಾರು. ನೀವು ಕೇಳಿಕೊಂಡು ಹೋಗಬೇಡಿ, ಪಾಪ ತುಂಬ ಶ್ರಮ ಪಡ್ತಾ ಇದ್ದಾರೆ ಅದೊಂದು ಆಕಳುಗಳನ್ನು ಸಾಕಬೇಕು ಅಂತಾದರೆ. ಹಾಗಾದರೆ ಹಾಲು, ಸಕ್ಕರೆ, ತುಪ್ಪ ಇದಕ್ಕೆ ಪುನಃ ಎಲ್ಲಿಗೆ ಹೋಗುವುದು? ಅದಕ್ಕೆ ಮತ್ತೊಂದು ಕಡೆ ಇಲ್ಲಿ ಅಂದರು ದಾಸರುಗಳು. ಏನು? ಒಂದು ಪ್ರಶ್ನೆಗೆ ಮತ್ತೊಂದು ಕಡೆ ಉತ್ತರ ಉಂಟು. ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿ. ಹಾಗಾದರೆ ತರಲಿಕ್ಕೆ ಎಲ್ಲೆಲ್ಲಿ ಹೋಗೋದು ಬೇಡಲ್ಲ. ಒಂದು ರಾಮ, ಒಂದು ಕೃಷ್ಣ, ಒಂದು ವಿಠಲ. ರಾಮ
ಕೃಷ್ಣ ವಿಠಲ. ಶ್ರೀಗಳವರು ಕಣ್ಣೋತೀರ್ಥದ ರಾಮೋಪಾಸಕರು, ಇವರು ವಿಠಲೋಪಾಸಕರು, ನಾವು ಕೃಷ್ಣೋಪಾಸಕರು, ಕಾಳಿಂಗ ಮರ್ದನ ಕೃಷ್ಣೋಪಾಸಕರು. ಹಾಗಾದರೆ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸರು ಅಂತ ಮತ್ತೊಂದು ಕಡೆ ಹೇಳಿದ್ದಾರಲ್ಲ, ಆ ಸಕ್ಕರೆ ತುಪ್ಪ ಹಾಲುವೆ ಬೆರೆಸಿ ಇಲ್ಲಿಗೆ ತರೋಣ ಎಂದು ಹಾಳಾಗುವುದಿಲ್ಲಲ್ಲ, ಎಂಥದ್ದು ತೊಂದರೆ ಆಗುವುದಿಲ್ಲ, ಏನೂ ಖರ್ಚಾಗುವುದಿಲ್ಲಲ್ಲ. ಈ ರೀತಿಯಲ್ಲಿ ಪುರಂದರದಾಸರು ಸಮಾಜಕ್ಕೆ ಒಂದೊಂದು ಹಾಡು ಕೊಟ್ಟರು, ಅದರ ಜೊತೆಗೆ ಎಂತೆಂಥ ಅದ್ಭುತವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಅದೇ ದಾರಿಯಲ್ಲಿ ನಂತರದಲ್ಲಿ ಬಹಳಷ್ಟು ದಾಸರುಗಳು ಬಂದಿದ್ದಾರೆ. ನಮಗೆ ಅವರು ಅಂದರು, ನಿನಗೆ ರಾಗ ಇಲ್ಲದಿದ್ರೂ ಅಡ್ಡಿ ಇಲ್ಲ, ಭಗವಂತನ ಕಡೆಗೆ ಅನುರಾಗ ಇದ್ದು ಹಾಡಪ್ಪ ಅಂತಂದರು. ಆ ರೀತಿಯಲ್ಲಿ ನಮ್ಮನ್ನೆಲ್ಲ ಸರಿಯಾದ ದಾರಿಯಲ್ಲಿ ಕಳಿಸಿಕೊಟ್ಟಿರತಕ್ಕಂತಹ ಪುರಂದರದಾಸರ ಬಗ್ಗೆ ಬಹಳಷ್ಟು ವರ್ಷದಿಂದ ತಾವು ಈ ಒಬ್ಬ ರಾಮಚಂದ್ರ, ತ್ರೇತಾಯುಗದಲ್ಲಿ ಒಬ್ಬ ರಾಮಚಂದ್ರ ಇದ್ದ. ರಾಮ, ಅವ ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ ಅವರು 4 ಜನ ಬೇರೆ ಬೇರೆ ಇದ್ದರು. ಪ್ರಾಯಶಃ ಇಲ್ಲಿ ಹಾಗಲ್ಲ, ಇವೊಬ್ಬ ರಾಮನಲ್ಲೇ ಲಕ್ಷ್ಮಣ, ಭರತ, ಶತ್ರುಘ್ನರೂ ಸೇರಿಕೊಂಡಿದ್ದಾರೆ. ಆದ್ದರಿಂದ ಇಷ್ಟು ಅದ್ಭುತವಾಗಿ ಯಾಕೆ ಗೊತ್ತಾ, ಅವರು ಈ ಜನಗಳನ್ನು ಸುಮ್ಮನೆ ಬಿಡೋಲ್ಲ, ಕೆಲವರೊಂದು ತರಾಟೆಗೆ ತಗೊಳ್ಳೋದು ಉಂಟು. ಏನು ಅಂತ, ಅಲ್ಲಿ ಹೋಗು, ಇಲ್ಲಿ ಬಾ, ಅದು ಲಕ್ಷ್ಮಣನ ಕಾರ್ಯಕ್ರಮ. ಅದು ಒಬ್ಬ ಜನಗಳಿಗೆ ಜೋರು ಮಾಡಿ ಕೆಲಸ ಮಾಡಿಸ್ತಕ್ಕಂಥ ತಾಕತ್ತು ಲಕ್ಷ್ಮಣನದ್ದು. ಹಾಗೆ ಲಕ್ಷ್ಮಣಾದಿಗಳ ಸನ್ನಿಧಾನವನ್ನು ತನ್ನಲ್ಲಿ ತುಂಬಿಸಿಕೊಂಡು ಏನೋ ಯಾವ ಜನ್ಮದ ಪುಣ್ಯವೋ ಏನೋ ಮಾಡ್ತಾ ಇದ್ದಾರೆ. ಅವರು ಕೂಡ ಆಚಾರ್ಯ ಮಧ್ವರ ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡತಕ್ಕಂಥಂತೆ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಮಧ್ವರ ಅಂತರ್ಯಾಮಿ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ, ಒಂದು ಭಗವಂತನನ್ನು ಹಿಡ್ಕೊಂಡ್ರೆ ದೇವರು ಕೈ ಬಿಡೋಲ್ಲ ಎನ್ನುವುದಕ್ಕೆ ಅವರು ಸಾಕ್ಷಿಯಾಗಿ ನಿಂತಿದ್ದಾರೆ. ಈ ದಿವಸ ನವರಾತ್ರಿಯ ಪರ್ವಕಾಲದಲ್ಲಿ ಇಲ್ಲೇ ಸಮೀಪದ ನಂದಿಕೂರು ಎನ್ನತಕ್ಕಂಥ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಹಾಡಲಿಕ್ಕೆ ಅಂತ ಅವರು ಬೆಂಗಳೂರೋ ಮೈಸೂರೋ ಅಲ್ಲಿಂದ ಚಾರ್ಮಾಡಿ ಘಾಟಿಯಿಂದ ಕೆಳಗೆ ಇಳಿಬೇಕು ಅಂತಾದರೆ ಭಾರೀ ದೊಡ್ಡ ಅಪಘಾತಕ್ಕೆ ಸಿಲುಕಿದ್ರು. ಅಲ್ಲಿ ಭಗವಂತ ಕೈ ಹಿಡಿದು ಅದೇ ಕರೆದಲ್ಲಿ ಬರುವ ಎನ್ನುವುದು ಅವರ ಜೀವನದಲ್ಲಿ ಸಾರ್ಥಕ ಆಗಿದೆ, ಚೆನ್ನಾಗಿ ಆಗಿದೆ. ಕರೆದಲ್ಲಿ ಬರುವ, ಕರೆದಾಗ ಬರುವ, ಕರೆದಂತೆ ಕರೀಲಿಕ್ಕೆ ಅವರಿಗೆ ಗೊತ್ತಿತ್ತು. ಆದ್ದರಿಂದ ಭಗವಂತ ಬಂದವರ ಕೈ ಹಿಡಿದ ಪುನರ್ಜನ್ಮ ಕೊಟ್ಟ ಭಯಕೃತ್ ಭಯನಾಶನ ಅನ್ನತಕ್ಕಂಥ ರೀತಿಯಲ್ಲಿ ದೇವರವರ ಜೊತೆಗೆ ಸದಾಕಾಲ ಇರ್ತಾನೆ. ಆದ್ದರಿಂದ ನೀನು ದಾಸನಾಗು, ಆವಾಗ ನಿನ್ನ ಜೊತೆ ಸದಾ ನಾನು ಇರ್ತೇನೆ ಅಂತ ಭಗವಂತ ತೋರಿಸಿಕೊಟ್ಟ ರೀತಿಯಲ್ಲಿ ಏನು ಈ ದಿವಸ ಆಚಾರ್ಯ ಮಧ್ವರ ಶುಶ್ರೂಷೆಯ ಸೇವೆ ಮಾಡ್ತಾ ಇದ್ದಾರೆ. ಅವರಿಂದ ಇನ್ನೂ ಕೂಡ ಇಂತಹ ಸೇವೆ ನಡೆಯಲಿ ಅಂತ ಆಶಿಸ್ತಾ, ಸಂಸದೆಯವರು ತುಂಬ ಹೇಳಿದರು. ಅವರಿಗೂ ಒಳಗಿನಿಂದ ಕಳಕಳಿ, ಇದರ ಬಗ್ಗೆ ನಮ್ಮ ದೇಶದ ಬಗ್ಗೆ ತುಂಬ ಕಳಕಳಿ ಇದೆ. ಮೊದಲು ಪರಕೀಯರ ಆಕ್ರಮಣವನ್ನು ತಡೆಗಟ್ಟಿದರೆ ಆವಾಗ ಮತ್ತೆ ನಮ್ಮನ್ನೆಲ್ಲ ನಾವು ಚೆನ್ನಾಗಿ ಸುಧಾರಿಸಿಕೊಳ್ಳಲಿಕ್ಕೆ ಬರುತ್ತೆ ಅಂತ. ಪರಕೀಯರ ಆಕ್ರಮಣ ಆಗಿತ್ತು. ಆವಾಗ ಧರ್ಮರಾಜ ಹೇಳಿದ, ಪರಕೀಯರ ಆಕ್ರಮಣ ಆಗ್ತಾ ಉಂಟು ದುರ್ಯೋಧನಾದಿಗಳ ಮೇಲೆ, ಭೀಮಸೇನ ಹೋಗಪ್ಪ ಅಂತಂದ. ಆವಾಗ ಭೀಮಸೇನ ಅಂದ, ಅದು ದುರ್ಯೋಧನಾದಿಗಳ ಮೇಲೆ, ನಮ್ಮ ಮೇಲೆ ಅಲ್ಲ ಅಂದ. ಆವಾಗ ಧರ್ಮರಾಜ ಕೊಟ್ಟ ಸಂದೇಶ, ಅನ್ಯೈ ಸಹ ವಿರೋಧೇತು ವಯಂ ಪಂಚೋತ್ತರಂ ಶತಂ. ಪರಕೀಯರ ಆಕ್ರಮಣ ಆಗುವಾಗ ನಾವು 105 ಅಣ್ಣ ತಮ್ಮಂದಿರು ಅಂತ ಭಾವಿಸ್ಬೇಕಪ್ಪ ಅಂತ ಭೀಮನಿಗೆ ಹೇಳಿದ. ಪರಕೀಯರ ಆಕ್ರಮಣ ಮುಗಿದ ಮೇಲೆ ಮತ್ತೆ ವಯಂ ಪಂಚ ತೇ ಶತಂ, ಮತ್ತೆ ಅವರು 100 ನಾವು 5. ಆದ್ದರಿಂದ ಮೊದಲು ನಮ್ಮ ದೇಶವನ್ನು ಗಟ್ಟಿ ಮಾಡೋಣ, ದೇಶದ ಮೇಲೆ ಪರಕೀಯರ ಆಕ್ರಮಣವನ್ನು ತಡೆಯುವಂತೆ ಮಾಡೋಣ. ಆ ನಿಟ್ಟಿನಲ್ಲಿ ಇಂಥವರ ಕೈಯನ್ನು ನಾವು ಚೆನ್ನಾಗಿ ಬಲಪಡಿಸೋಣ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ, ನಿಮಗೆಲ್ಲ ದೇವರ ಶ್ರೇಯಸ್ಸನ್ನು ಬಯಸಿ 2 ಮಾತನ್ನು ಕೃಷ್ಣಾರ್ಪಣಂ ತಂತಾ ಇದ್ದೇವೆ.